ಬಂಗಾರನ ನಿಮ್ ಮುಖ ಅರಳಾಕತ್ತಿರ್ಬೇಕ್ರಿ ಎಲ್ಲರೂ. ಹಿಂಗೆಲ್ಲ ಬಂಗಾರ ತಗೊಂಡು ಈಗ 1,80,000 ತಂದು ಹಚ್ಚಿರೋದನ್ನ ನೋಡ್ರಿ. ಬಂಗಾರದ ರೇಟು 15 ದಿನದ ಹಿಂದೆ 1,80,000 ಆಗಿತ್ತು. ಈಗ ಮತ್ತೆ ಕಡಿಮೆ ಆಗಾಕತ್ತದ. ಬಂಗಾರದ ರೇಟ್ ಒಂದ್ಸರಿ ಹೆಚ್ಚಾಗ್ತೈತಿ, ಒಂದ್ಸರಿ ಕಡಿಮೆ ಆಗ್ತದೆ. ಬೆಳ್ಳಿ ರೇಟು ಒಂದ್ಸರಿ ಹೆಚ್ಚಾಗ್ತೈತಿ, ಒಂದ್ಸರಿ ಕಡಿಮೆ ಆಗ್ತದೆ. ಆದ್ರೆ ಭಾರತ ದೇಶದೊಳಗಿರುವಂತಹ ಭಕ್ತರ ಭಕ್ತಿ ಅನ್ನುವಂಥದ್ದು ಹೆಚ್ಚಾಕೋತಾ ಹೋಗ್ತೈತೆ ಹೊರತಾಗಿ ಅದು ಕಡಿಮೆ ಆಗಂಗಿಲ್ಲ ಅನ್ನೋದನ್ನ ನೀವು ನೋಡ್ಬೇಕು ಅಂದ್ರೆ ನೀವು ತಮ್ಮದಡ್ಡಿಗೆ ಬರ್ಬೇಕು. ನೋಡ್ರಿ, ನೀವೆಲ್ಲ ಸಾವಿರ ಜನ ಎಲ್ಲ ಇಲ್ಲಿ ಕುಳಿತುಕೊಂಡಿರಿ. ನಿಮ್ಮ ಲಕ್ಷ್ಯ ಬಹಳ ಸ್ಪಷ್ಟವಾಗಿ ಗೊತ್ತದ, ಆಧ್ಯಾತ್ಮದ ಕುರಿತಾಗಿರ್ಬೇಕು ಅಂತ ಹೇಳಿ. ಇದು ಭಾರತದ ಕಿಮ್ಮತ್. ಇದು ಭಾರತದೊಳಗೆ ಬಹಳ ದೊಡ್ಡ ಶ್ರೀಮಂತರದಾರ ಅನ್ನೋ ಕಾರಣಕ್ಕಾಗಿ ಭಾರತಕ್ಕೆ ಗೌರವ ಬಂದಿಲ್ಲ. ಭಾರತಕ್ಕೆ ಯಾಕೆ ಗೌರವ ಬಂತು ಅಂದ್ರೆ ಮುನಿಗಳು, ಶರಣರು, ಸಂತರು, ಮಹಾಂತರು, ಮಹಾತ್ಮರು ಎಲ್ಲರೂ ಈ ಭಾರತ ದೇಶದೊಳಗೆ ಅದಾರ ಅನ್ನೋ ಕಾರಣಕ್ಕಾಗಿ ಈ ಭಾರತ ದೇಶಕ್ಕೆ ಬಹಳ ದೊಡ್ಡ ಘನತೆ ಗೌರವ ಬಂದದ ಅನ್ನುವಂಥದ್ರ ಬಗ್ಗೆ ನಾವೆಲ್ಲರೂ ಚಿಂತನೆ ಮಾಡಬೇಕು. ಆ ಒಂದು ಹಿನ್ನೆಲೆಯಲ್ಲಿ ಈಗ ನೋಡ್ರಿ, ಜಗತ್ತಿನೊಳಗೆ ಏನ್ ನಡೆದದ ಅಂತ ನೀವ್ ಯಾರಾದ್ರೂ ಸರ್ಚ್ ಮಾಡ್ತಾ ಕೂತ್ಕೊಂಡ್ರಿ ಅಂದ್ರೆ, ಅಧ್ಯಯನ ಮಾಡ್ತಾ ಕೂತ್ಕೊಂಡ್ರಿ ಅಂದ್ರೆ, ಈಗ ಜಗತ್ತಿನೊಳಗೆ ಎಲ್ಲರ ಕೈಯೊಳಗ ಮೊಬೈಲ್ ಫೋನ್ಗಳದಾವ. ಆ ಮೊಬೈಲ್ ಒಳಗ AI ಅನ್ನುವಂಥದ್ದು ಬಂದದ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ನಾವು ಕರಿತೀವಿ. ಎಷ್ಟು ಹಲ್ಚಲ್ ಎದ್ದು ಬಿಟ್ಟಿದೆ ಅಂದ್ರೆ ಎಲ್ಲರ ಕೈಯೊಳಗ ಮೊಬೈಲ್ ಫೋನ್ ಅದಾವ. ಮೊಬೈಲ್ ಫೋನ್ ಒಳಗ AI ಅನ್ನುವಂಥದ್ದು ಬಂದೈತಿ. ನೀವ್ ಏನೋ ಪ್ರಶ್ನೆ ಕೇಳಿದ್ರು ಅದು ಉತ್ತರ ಹೇಳ್ತದೆ. ಯಾವುದು? AI ಅನ್ನುವಂಥದ್ದು. ಪ್ರಶ್ನೆ ಏನು ಅಂದ್ರೆ, ಅಪ್ಪಿ ತಪ್ಪಿ ಎಲ್ಲರ ಮೊಬೈಲ್ ಫೋನ್ಗಳು ಒಮ್ಮೆ ಟಕ್ ಅಂತ ಬಂದ್ ಆಗಿಬಿಟ್ರೆ ಏನಾಕೈತಪ್ಪ? ಏನಾಕೈತ್ರಿ? ನಿಮ್ ಕೈಯೊಳಗೆ ಎಲ್ಲರ ಕೈಯೊಳಗೆ ಮೊಬೈಲ್ ಫೋನ್ಗಳದಾವಲ್ಲ, ಇಲ್ಲೆಲ್ಲರೂ ನೀವು ಶಾಂತ ಕೂತಿರ್ ಬಿಡ್ರಿ. ಈಗ ಹೊರಗಡೆ ಎಲ್ಲರ ಕೈಗಳಲ್ಲಿ ಮೊಬೈಲ್ ಫೋನ್ಗಳದಾವಲ್ಲ, ಇಡೀ ಜಗತ್ತಿನೊಳಗಿರುವಂತಹ ಎಲ್ಲರ ಮೊಬೈಲ್ ಫೋನ್ಗಳು ಒಮ್ಮೆ ಬಂದ್ ಆಗಿಬಿಟ್ರೆ ಏನಾಕೈತಿ? ಒಬ್ಬ ಮನೋವಿಜ್ಞಾನಿಗಳು ಹೇಳ್ತಾರ, ಹಂಗೇನಾದ್ರೂ ಎಲ್ಲರ ಮೊಬೈಲ್ ಫೋನ್ಗಳು ಒಮ್ಮೆ ಟಕ್ ಅಂತ ಬಂದ್ ಆಗಿಬಿಟ್ಟು ಅಂದ್ರೆ 170% ಮಂದಿಗೆ ಹುಚ್ಚ ಹಿಡಿತೈತಂತ್ರಿ. ಎಷ್ಟು ಪರ್ಸೆಂಟ್ ರೀ? 170% ಮಂದಿಗೆ ಹುಚ್ಚ ಹಿಡಿತದ ಅಂತ. ಯಾಕಂದ್ರೆ ನಾವು ಮೊಬೈಲ್ ಫೋನ್ ಅಟ್ಟ ಹಚ್ಕೊಂಡ್ ಬಿಟ್ಟಿವಿ. ಸಣ್ಣ ಮಕ್ಕಳ ಕೈಯಾಗ ಮೊಬೈಲ್ ಫೋನ್ ಕೊಟ್ಟು ನೀವು ಎಷ್ಟು ರೂಢಿ ಮಾಡಿಬಿಟ್ರಿ ಅಂದ್ರೆ 6ನೇತಿ 7ನೇತಿ ಓದುವಂತ ಮಕ್ಕಳ ಕೈಯೊಳಗಿನ ಮೊಬೈಲ್ ಫೋನ್ ಒಮ್ಮೆ ಕಸ್ಕೊಂಡ್ ಬಿಡ್ರಿ. ನೀವು ನೆಲ ಹೆಂಗ ಗುದ್ದಿ ಹೇಳ್ತಿರ್ತಾರ ಅಂದ್ರೆ ಹೆಚ್ಚು ಕಡಿಮೆ ಆದ್ರೆ 4 ಇಂಚ್ ನೀರ ಜಿಗಿಸ್ತಾರೇನಪ್ಪ ಅನ್ನುವಷ್ಟರ ಮಟ್ಟಿಗೆ ನೆಲ ಗುದ್ದಿ ಹೇಳ್ತಿರ್ತಾರೆ. ನಿಮಗೆ ಯಾರಿಗೂ ಮೊಬೈಲ್ ಫೋನ್ ಬಗ್ಗೆ ಲಕ್ಷ್ಯ ಇಲ್ಲ. ಈ ಮೊಬೈಲ್ ಫೋನ್ ಏನಾದ್ರೂ ಟಕ್ ಅಂತ ಬಂದ್ ಆಗಿಬಿಡ್ತಂದ್ರೆ 170% ಮಂದಿಗೆ ಹುಚ್ಚ ಹಿಡಿತಂತ. ಇನ್ನು 30% ಮಂದಿಗೆ ಹುಚ್ಚ ಹಿಡಿಯಂಗಿಲ್ಲ. ಎಂತವ್ರಿಗೆ ಹುಚ್ಚ ಹಿಡಿಯಂಗಿಲ್ಲ ಅಂದ್ರೆ ತಮ್ಮದೊಡ್ಡಿ ಒಳಗ ಪಂಚ ಕಲ್ಯಾಣ ಪೂಜೆ ಒಳಗೆ ಏನ್ ನೀವು ಕೂತ್ಕೊಂಡಿರಲ್ಲ, ನಿಮ್ಮಂತವ್ರಿಗೆ ಯಾರಿಗೂ ಹುಚ್ಚ ಹಿಡಿಯುವಂತ ಪ್ರಶ್ನೆನೇ ಬರಂಗಿಲ್ಲ. ಯಾಕಂದ್ರೆ ನೀವ್ ಯಾರು ಮೊಬೈಲ್ ಫೋನ್ ಹಿಡ್ಕೊಂಡಿಲ್ಲ. ನಿಮ್ಮ ಲಕ್ಷ್ಯ ಏನದ ಅಂದ್ರೆ ಆಧ್ಯಾತ್ಮದ ಕಡೆಗೆ ನಿಮ್ಮ ಲಕ್ಷ್ಯ ಅದ. AI ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಅಲ್ಲ, ಆಧ್ಯಾತ್ಮ ಇಂಟೆಲಿಜೆನ್ಸ್ ಅನ್ನುವಂಥದ್ರ ಬಗ್ಗೆ ನಾವು ಲಕ್ಷ್ಯ ಕೊಡಬೇಕು. ಅದಕ್ಕ ಇಡೀ ಜಗತ್ತಿಗೆ ಶಾಂತಿಯ ಸಂದೇಶವನ್ನ, ದಯೆಯ ಸಂದೇಶವನ್ನ ಈ ಭಾರತದಾದ್ಯಂತ ಹೊರಗೆ ಬಂತು. ಮೊದಲಿಗೆ ಬುದ್ಧ ಅದರ ಬಗ್ಗೆ ಮಾತಾಡಿದ್ರು. ಬುದ್ಧನ ಬಗ್ಗೆ ಮಾತಾಡಬೇಕು ಅಂದ್ರೆ ನನ್ನ ಹೃದಯ ತುಂಬಿ ಬರ್ತದೆ. ಈಗ ಸಮಯ ಇಲ್ಲ. ನೀವೆಲ್ಲ ಮತ್ತೆ ಈ ಪೂಜಾ ಕೈಂಕರ್ಯದಲ್ಲಿ ನೀವೆಲ್ಲ ಪಾಲ್ಗೊಳ್ಬೇಕಾಗ್ಯದ. ಬುದ್ಧ ಆ ಮಾತುಗಳನ್ನ ಹೇಳಿದ್ರು. ಬುದ್ಧನ ನಂತರದಲ್ಲಿ ಬುದ್ಧ ದಯೆಯ ಬಗ್ಗೆ ಮಾತಾಡಿದ್ರು. ಬುದ್ಧನ ನಂತರದಲ್ಲಿ ಇಡೀ ಜಗತ್ತಿಗೆ ದಯೆಯ ಕುರಿತಾಗಿ, ಅಹಿಂಸೆಯ ಕುರಿತಾಗಿ ಬಹಳ ದೊಡ್ಡ ಬೆಳಕನ್ನ ಬಿತ್ತರಿಸಿರುವಂತಹ ಮಹಾಯೋಗಿ ಯಾರು ಅಂದ್ರೆ ಮಹಾವೀರರು ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ನಾವೆಲ್ಲರೂ ನೆನಪಿನಲ್ಲಿ ಇಟ್ಕೊಳ್ಬೇಕು. ಈಗ ಜಗತ್ತು ಯಾವ್ದು ಕಸಗೊಂಡದ ಅಂತ ನೀವ್ ಯಾರಾದ್ರೂ ನನ್ನ ಪ್ರಶ್ನೆ ಕೇಳಿದ್ರಿ ಅಂದ್ರೆ ಈಗ ರಕ್ತಪಾತ ಮಾಡುವಂತ ಸಂದರ್ಭ ಅಲ್ಲ ಇದು. ಈಗ ಬೇರೆ ಬೇರೆ ಜಗತ್ತಿನ ಸುದ್ದಿಗಳನ್ನು ನೀವು ನೋಡಿದಿರಿ ಅಂದ್ರೆ ಒಂದು ದೇಶವನ್ನ ಮತ್ತೊಂದು ದೇಶ ಹುರಿದು ಮುಕ್ಕಬೇಕಾಗಿರುವಂತ ಸಂದರ್ಭದೊಳಗೆ ಕುತ್ಕೊಂಡಾರ. ಅಮೆರಿಕ ಕಂಡ್ರೆ ಮತ್ತೊಂದು ದೇಶಕ್ಕೆ ಆಗಂಗಿಲ್ಲ, ಮತ್ತೊಂದು ದೇಶ ಕಂಡ್ರೆ ಇನ್ನೊಂದು ದೇಶಕ್ಕೆ ಆಗಂಗಿಲ್ಲ. ಈಗ ಜಂಜಿ ಅನ್ನುವಂತ ಒಂದು ಟ್ರೆಂಡ್ ಶುರು ಆಗ್ಯದ. ಈಗ ಬಾಂಗ್ಲಾದೇಶಕ್ಕೆ ಹೋಗಿಬಿಟ್ರಿ ಅಂದ್ರೆ ಅಲ್ಲಿ ಗದ್ದಲ್ ನಡೆದೈತಿ. ನೇಪಾಳಕ್ಕೆ ಹೋಗಿಬಿಟ್ರಿ ಅಂದ್ರೆ ಅಲ್ಲಿಯೂ ಗದ್ದಲ್ ನಡೆದದ. ಶ್ರೀಲಂಕಾಕ್ ಬಂದ್ರಿ ಅಂದ್ರೆ ಅಲ್ಲಿಯೂ ಗದ್ದಲ್ ನಡೆದದ. ಬೇರೆ ಬೇರೆ ದೇಶಗಳಲ್ಲಿ ಗದ್ದಲ್ ನಡೆದೈತಿ. ಇಷ್ಟು 145 ಕೋಟಿ ಜನಸಂಖ್ಯೆ ಇರುವಂತ ಭಾರತ ದೇಶದೊಳಗೆ ಯಾಕೆ ಗದ್ದಲ್ ನಡೆದಿಲ್ಲ ಅಂದ್ರೆ ಮಹಾವೀರರಂತ ದೊಡ್ಡ ಯೋಗಿಗಳು ಇಲ್ಲಿ ಅಹಿಂಸಾ ತತ್ವವನ್ನು ಹೇಳ್ಯಾರ ಅನ್ನೋ ಕಾರಣಕ್ಕಾಗಿ ಇಲ್ಲಿ ಗದ್ದಲ್ ನಡೆದಿಲ್ಲ. ಬಸವನಂತಹ ಶ್ರೇಷ್ಠ ಯೋಗಿಗಳು ಇಲ್ಲಿ ಕಾಯಕದ ಬಗ್ಗೆ ಹೇಳಿದ್ರು ಅನ್ನೋ ಕಾರಣಕ್ಕಾಗಿ ಇಲ್ಲಿ ಗದ್ದಲ್ ನಡೆದಿಲ್ಲ. ಸುಮ್ಮನೆ ವಿಚಾರ ಮಾಡ್ರಿ ನೀವು. ಕೇವಲ 5 ಕೋಟಿ ಜನ ಇರುವಂತಹ ಒಂದು ದೇಶದಲ್ಲಿ ಅಲ್ಲೋಲ ಕಲ್ಲೋಲ ಆಗಿಬಿಟ್ಟದ. 145 ಕೋಟಿ ಜನಸಂಖ್ಯೆ ಇರುವಂತ ಭಾರತ ದೇಶ ಯಾಕಿಷ್ಟು ಶಾಂತಿಯಿಂದ ಇರ್ತದೆ? ಇದ್ರ ಬಗ್ಗೆ ನಾವು ಗಂಭೀರವಾಗಿ ಚಿಂತನೆ ಮಾಡಬೇಕು. ಆ ಹಿನ್ನೆಲೆಯಲ್ಲಿ ಇವತ್ತು ತಮ್ಮದಡ್ಡಿಗೆ ನೀವು ಬರಬೇಕು ಅಂತ ಹೇಳಿ ನಮ್ಮ ಶೇಗುಣಶಿ ಎಲ್ಲ ಸಮಾಜದವರು ಅಪ್ಪ ಅವರು ನಾವು ಹೋಗಿ ಬರೋಣ ಬರ್ರಿ ಅಂತ ತಿಳ್ಕೊಂಡಂದಾಗ ನೋಡ್ರಿ, ಎಲ್ಲೇ ಒಳ್ಳೆ ಕೆಲಸ ನಡೀತು ಅಂದ್ರೆ ಅಲ್ಲಿ ಬಂದ್ ಬಿಡ್ಬೇಕಲ್ಲಿ.
ಈಗ ಪಂಚ ಕಲ್ಯಾಣ ಕಾರ್ಯಕ್ರಮ ನಡೆದದ ಅಂದ್ರೆ ಈ ಪಂಚ ಕಲ್ಯಾಣ ಕಾರ್ಯಕ್ರಮದ ಮೂಲಕ ಜಗದ ಕಲ್ಯಾಣ ಆಗಬೇಕು ಅನ್ನುವಂಥದ್ರ ಬಗ್ಗೆ ನಾವು ಲಕ್ಷ್ಯ ಇಟ್ಟಿವಿ ಅಂದ್ರೆ ಭಾರತ ವಿಶ್ವಗುರು ರಾಷ್ಟ್ರ ಆಗುತ್ತೆ. ಆ